ಚೈನೀಸ್ ನಾಟ್ವೀಡ್, ಸ್ವಾರ್ಲೆ ಕುಡಿ, ಬಿಳಿ ತೊಂಡೆ, ಜಂಗ್ಲಿ ಪಾಲಕ್, ತಿರುತ್ತನಿ, ಮಧುಸೋಲೆಂಗ್ ಹೀಗೆ ಹಲವಾರು ಹೆಸರಿನಲ್ಲಿ ಕರೆಯಲ್ಪಡುವಂತಹ ಈ ಸೊಪ್ಪಿನ ವಿಶೇಷತೆ ಏನು ಅಂತ ನಿಮಗೆ ಗೊತ್ತಾ? ಇದನ್ನು ಬಾಣಂತಿಯರಿಗೆ ಯಾಕೆ ಹೆಚ್ಚಾಗಿ ಕೊಡ್ತಾರೆ ಅಂತ ನಿಮಗೆ ಗೊತ್ತಾ? ಇದರ ವಿಶೇಷತೆಗಳನ್ನು ತಿಳ್ಕೊಳ್ಳೋದಕ್ಕೆ ನಾವಿವತ್ತು ಒಂದು ಅದ್ಭುತವಾದಂತಹ ಪದಾರ್ಥವನ್ನು ಈ ಸೊಪ್ಪನ್ನು ಬಳಸ್ಕೊಂಡು ಮಾಡ್ತಾಯಿದ್ದೀವಿ. ಈ ಸೊಪ್ಪನ್ನು ಬಿಡಿಸ್ಕೊಳ್ಬೇಕಾದ್ರೆ ನಾವು ದಂಟನ್ನು ಬಳಸೋದಿಲ್ಲ. ಹೆಸರೇ ಹೇಳುವಂತೆ ಸ್ವಾರ್ಲೆ ಕುಡಿ, ಹಾಗಾಗಿ ಕುಡಿ ಮತ್ತು ಎಳೆ ಎಲೆಗಳನ್ನು ಬಳಸ್ಕೊಳ್ತೇವೆ. ಬಿಸಿಯಾದ ತೆಂಗಿನೆಣ್ಣೆಗೆ ಕಾಳುಮೆಣಸು, ಲವಂಗ, ಜೀರಿಗೆಯನ್ನು ಹಾಕಿ ಸ್ವಲ್ಪ ಹುರ್ಕೊಳ್ತೇವೆ. ನಂತರ ಅದಕ್ಕೆ ಬಿಡಿಸ್ಕೊಂಡಂತಹ ಎಲೆಯನ್ನು ಹಾಕಿ ಬಾಡಿಸ್ಕೊಳ್ಬೇಕು. ಬೈದವೇ ಆಗಲೇ ಹೇಳಿದಂತೆ ಬಾಣಂತಿಯರಿಗೆ ಯಾಕೆ ಇದನ್ನು ಕೊಡ್ತಾರೆ ಅಂತಂದರೆ ಇದರಲ್ಲಿ ಒಂದು ವಿಶೇಷವಾದ ಗುಣ ಇದೆ. ಅದು ಗಾಯವನ್ನು ಹೀಲ್ ಮಾಡುವಂತಹ ಗುಣ. ಆದರೆ ಒಂದು ತಿಳ್ಕೊಳ್ಳಿ, ನಾವು ಬಾಣಂತಿಯರಿಗೆ ಮೆಣಸನ್ನು ಹಾಕಬಾರ್ದು. ನಾರ್ಮಲ್ ಡೆಲಿವರಿ ಆಗಿರಲಿ, ಸಿ ಸೆಕ್ಷನ್ ಆಗಿರಲಿ, ಆ ಗಾಯ ಬೇಗ ಒಣಗೋದಕ್ಕೆ ಈ ಒಂದು ಪದಾರ್ಥ ಬಹಳ ಹೆಲ್ಪ್ ಮಾಡುತ್ತೆ. ಸೊಪ್ಪು ಬೆಂದ ನಂತರ ಅದಕ್ಕೆ ಹಸಿ ಕಾಯಿ ತುರಿ ಮತ್ತು ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಮೊದಲೇ ಉಪ್ಪನ್ನು ಸೇರಿಸಿದ್ರೆ ನೀರು ಒಡೆದೋಗ್ಬಿಡುತ್ತೆ, ಹಾಗಾಗಿ ನಂತರದಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ಇವೆಲ್ಲವೂ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಇದಿಷ್ಟೇ ಮಾಡಿದ್ರೆ ಚಟ್ನಿ ಆಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಬಿಸಿ ಮಾಡಿ ಅದಕ್ಕೊಂದು ಒಳ್ಳೆಯ ಒಗ್ಗರಣೆ ಕೊಟ್ಟರೆ ಇದು ಕಟ್ನೆ ಆಗುತ್ತೆ. ಇದರ ರುಚಿಯನ್ನು ಹೆಚ್ಚು ಮಾಡೋದಕ್ಕೆ ನಾವಿಲ್ಲಿ ಒಂದು ಅರ್ಧ ಚಮಚ ಬೆಲ್ಲವನ್ನು ಬಳಸ್ಕೊಳ್ತಾ ಇದ್ದೀವಿ. ಸುಮಾರು 3ರಿಂದ 5 ನಿಮಿಷಗಳು ಇದನ್ನು ಕುದಿಯೋದಕ್ಕೆ ಬಿಡಿ. ನಂತರದಲ್ಲಿ ಗ್ಯಾಸನ್ನು ಆಫ್ ಮಾಡಿ ಅದಕ್ಕೆ 1 ಚಮಚದಷ್ಟು ನಿಂಬೆ ಹುಳಿಯನ್ನು ಹಿಂಡ್ಕೊಳ್ಳೋಣ. ಕೊನೆಯಲ್ಲಿ ಅದಕ್ಕೆ ಒಂದು ಜೀರಿಗೆ ಒಗ್ಗರಣೆಯನ್ನು ಕೊಟ್ಟರೆ ಹೊಟ್ಟೆಗೆ ತಂಪು ನೀಡುವಂತಹ ಅದ್ಭುತವಾದಂತಹ ಕಟ್ನೆ ಸಿದ್ಧವಾಗುತ್ತೆ. ನೋಡಿದ್ರಲ್ಲ, ಹೇಗಿತ್ತು ಅಂತ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.